ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಲಿಖಿತಾ. ಇವತ್ತಿನಿಂದ ಮಾಡರ್ನ್ ಹಿಸ್ಟರಿ ಸೀರೀಸ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಇವತ್ತಿನ ವಿಡಿಯೋದಲ್ಲಿ ನಾವ್ ಏನ್ ಡಿಸ್ಕಸ್ ಮಾಡೋಣ ಅಂದ್ರೆ ಯುರೋಪಿಯನ್ಸ್ ನಮ್ಮ ಭಾರತಕ್ಕೆ ಯಾವ ರೀತಿ ಸೀ ರೂಟ್ ನ ಡಿಸ್ಕವರ್ ಮಾಡಿದ್ರು ಅದ್ರ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಏನಿದೆ ಅದು ತುಂಬಾನೇ ಇಂಪಾರ್ಟೆಂಟ್. ನೋಡಿ ಅಂದ್ರೆ ಒಂದ್ ಸೆಕೆಂಡ್. ನೋಡಿ, ಯುರೋಪಿಯನ್ಸ್‌ಗೆ ಯಾಕೆ ನಮ್ಮ ಭಾರತಕ್ಕೆ ಬರ್ಬೇಕು ಅಂತ ಅನಿಸ್ತು ಅಂತ ಅಂದ್ರೆ ಮೇಜರ್ಲಿ ಬಿಕಾಸ್ ಆಫ್ ಸ್ಪೈಸಸ್ ಇಂದ. ನಮ್ಮ ಭಾರತದಲ್ಲಿ ಅವರು ಇಂಟೆನ್ಷನ್ ಅಂದ್ರೆ ಯುರೋಪಿಯನ್ಸ್ ನಮ್ಮ ಭಾರತಕ್ಕೆ ಬರ್ತಿದ್ದ ಇಂಟೆನ್ಷನ್ ಯಾಕೆ ಅಂದ್ರೆ ಸ್ಪೈಸಸ್ಸಿಗೋಸ್ಕರ ಬರ್ತಾ ಇದ್ರು. ಮುಂಚೆ ಎಲ್ಲ ಏನ್ ಮಾಡ್ತಾ ಇದ್ರು ಅಂದ್ರೆ ಅವರು ಬರ್ಬೇಕಾದ್ರೆ ನಾರ್ಮಲಿ ಲ್ಯಾಂಡ್ ರೂಟ್ ಇಂದ ಬರ್ತಾ ಇದ್ರು. ಮೇಜರ್ 2 ಲ್ಯಾಂಡ್ ರೂಟ್ ಇತ್ತು. ಒಂದು ಥ್ರೂ ಇರಾಕ್, ಅಫ್ಘಾನಿಸ್ತಾನದಿಂದ ಬಂದು ಭಾರತಕ್ಕೆ ಬರ್ತಾ ಇದ್ರು. ಇನ್ನೊಂದು ಲ್ಯಾಂಡ್ ರೂಟ್ ಯಾವ ರೀತಿ ಇತ್ತು ಅಂದ್ರೆ ರೆಡ್ ಸಿ ಮುಖಾಂತರ ಬಂದ್ಬಿಟ್ಟು ಭಾರತಕ್ಕೆ ಬರ್ತಾ ಇದ್ರು. ಈ ರೀತಿಯಾಗಿ ಯುರೋಪಿಯನ್ಸ್ ಅವರು ನಮ್ಮ ಭಾರತಕ್ಕೆ ಬರ್ತಾ ಇದ್ರು. ಬಟ್ ಪ್ರಾಬ್ಲಮ್ ಎಲ್ಲಿ ಶುರುವಾಯ್ತು ಅಂದ್ರೆ 1520s ಅಲ್ಲಿ ಯಾವಾಗ ಈ ಏರಿಯಾ ಏನಿದೆ ಇದನ್ನ ಆಟೋಮನ್ ಟರ್ಕ್ಸ್ ಅವರು ಆಕ್ಯುಪೈ ಮಾಡ್ಕೊಂಡ್ರು. ಆಟೋಮನ್ ಎಂಪೈರ್ ಅವರು ಕಾನ್ಸ್ಟಂಟಿನೋಪಲ್ ಏರಿಯಾನ ಆಕ್ಯುಪೈ ಮಾಡ್ಕೊಂಡ್ರು. ಆವಾಗ ಅವ್ರು ಏನ್ ಡಿಮ್ಯಾಂಡ್ ಮಾಡಿದ್ರು ಅಂದ್ರೆ ಟ್ಯಾಕ್ಸ್ ನ ಪೇ ಮಾಡ್ಬೇಕು ಅಂತ ಡಿಮ್ಯಾಂಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. they started to demanding tax. ಓಕೆ. ಸೊ ಅದು ಕಡಿಮೆ ಟ್ಯಾಕ್ಸ್ ಅಲ್ಲ, ತುಂಬಾ ಜಾಸ್ತಿ ಟ್ಯಾಕ್ಸ್ ನ ಕೇಳ್ತಾ ಇದ್ರು. ನೀವೇನಾದ್ರೂ ಈ ದಾರಿ ಮುಖಾಂತರ ನೀವೇನಾದ್ರೂ ಭಾರತ ತಲುಪಬೇಕಾದ್ರೆ ಅಥವಾ ನೀವು ಈ ಮುಖಾಂತರ ಏನಾದ್ರೂ ಚೈನಾ ತಲುಪಬೇಕಾದ್ರೆ ನೀವು ನಮ್ಗೆ ಟ್ಯಾಕ್ಸ್ ನ ಕೊಟ್ಬಿಟ್ಟು ನೀವು ಅಲ್ಲಿಗೆ ಹೋಗ್ಬೇಕು ಅಂತ ಆಟೋಮನ್ ಎಂಪೈರ್ ಅವರು ಟ್ಯಾಕ್ಸ್ ನ ಕೇಳೋದಕ್ಕೆ ಡಿಮ್ಯಾಂಡ್ ಮಾಡಿದ್ರು. ಯುರೋಪಿಯನ್ಸ್ ಅವ್ರಿಗೆ ಇದು ಇಷ್ಟ ಆಗ್ಲಿಲ್ಲ. ಯಾಕೆಂದ್ರೆ ಕಡಿಮೆ ಟ್ಯಾಕ್ಸ್ ಅಲ್ಲ, ಡಬಲ್ ತ್ರಿಬಲ್ ಟ್ಯಾಕ್ಸ್ ನ ಕೇಳ್ತಾ ಇದ್ರು. ಅವ್ರ ಏನ್ ಪ್ರಾಫಿಟ್ ತಗೊಳ್ತಾ ಇದ್ರು ಅದಕ್ಕಿಂತ ಟ್ಯಾಕ್ಸ್ ನೇ ಜಾಸ್ತಿ ಪೇ ಮಾಡ್ಬೇಕಾಯ್ತು. ಇಂಥ ಪರಿಸ್ಥಿತಿ ಬಂತು. ಆದ್ರಿಂದಾನೇ ಅವರು ಏನ್ ಡಿಸೈಡ್ ಮಾಡ್ತಾರೆ ಅಂದ್ರೆ ನಾವು ಭಾರತಕ್ಕೆ ಒಂದು ಸಮುದ್ರ ಮಾರ್ಗನ ಕಂಡಿಡಿಯೋಣ. ವಿ ವಿಲ್ ಡಿಸ್ಕವರ್ ಒನ್ ಸೀ ರೂಟ್ ಟು ಇಂಡಿಯಾ ಅಂತ ಸ್ಟಾರ್ಟ್ ಮಾಡ್ತಾರೆ. ಸ್ವಲ್ಪ ಬ್ಯಾಕ್ ನೋಡೋದಾದ್ರೆ ಯುರೋಪ್ ಮತ್ತೆ ಇಂಡಿಯಾ ಮಧ್ಯೆ ಟ್ರೇಡಿಂಗ್ ಇದು ಇವಾಗ ಸ್ಟಾರ್ಟ್ ಆಗಿದ್ದಲ್ಲ. ಯಾವಾಗ ಸಿವಿಲೈಸೇಷನ್ ಇತ್ತು ಆ ಟೈಮ್ ಇಂದನೂ ಕೂಡ ನಮ್ಮ ಭಾರತ ಮತ್ತೆ ಯುರೋಪಿಯನ್ಸ್ ನಡುವೆ ಟ್ರೇಡಿಂಗ್ ಆಗ್ತಾ ಇತ್ತು. ಎಕ್ಸ್ಪೆಷಲಿ ನಮ್ಮ ಭಾರತದಿಂದ ಏನ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು ಅಂದ್ರೆ ಎಕ್ಸ್ಪೆಷಲಿ ನಮ್ಮ ಭಾರತದಿಂದ ನಾವು ಕಾಟನ್ ಫ್ಯಾಬ್ರಿಕ್ ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ ಯುರೋಪಿಯನ್ಗೆ. as well as we are exporting the spices also, and we are exporting the precious stones also. ಇದೆಲ್ಲದನ್ನು ಕೂಡ ಭಾರತದಿಂದ ಯುರೋಪಿಯನ್ಸ್ಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ ಅಂಡ್ ನಮಗೆ ಇನ್ ರಿಟರ್ನ್ ಮನಿ ಸಿಗ್ತಾ ಇತ್ತು. ಬಟ್ ಯಾವಾಗ 15th ಸೆಂಚುರಿಯಲ್ಲಿ ಅಗ್ರಿಕಲ್ಚರ್ನ ಇಂಪ್ರೂವ್ ಮಾಡ್ತಾರೆ, ಅಗ್ರಿಕಲ್ಚರ್ನ ಎಕ್ಸ್ಪ್ಯಾಂಡ್ ಮಾಡ್ತಾರೆ. ಮುಂಚೆ ಏನ್ ಕಲ್ಟಿವೇಶನ್ ಮಾಡ್ತಾ ಇದ್ರು ಅದಕ್ಕಿಂತ ಜಾಸ್ತಿ ಕಲ್ಟಿವೇಶನ್ ನ ಯುರೋಪ್ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಸೈಂಟಿಫಿಕ್ ರೊಟೇಷನ್ ಆಫ್ ಕ್ರಾಪ್ಸ್ ನ ಅವರು ಜಾಸ್ತಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದರಿಂದ ಏನ್ ಮಾಡ್ತಾರೆ ಅಂದ್ರೆ ಜಾಸ್ತಿ ಗೋಟ್ ಆಗಿರ್ಬೋದು, ಜಾಸ್ತಿ ಚಿಕನ್ ಆಗಿರ್ಬೋದು, ಇದನ್ನೆಲ್ಲ ಜಾಸ್ತಿ ಬೆಳೆಯೋದಕ್ಕೆ ಅಂತ ಗ್ರೋ ಮಾಡೋದಕ್ಕೆ ಅಂತ ಗ್ರೋ ಅಲ್ಲ, ಬೆಳ್ಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕುರಿ, ಕೋಳಿ ಆಗಿರ್ಬೋದು, ಯಾವುದೇ ಒಂದು ಮೀಟ್ ಆಗಿರ್ಬೋದು, ಅದನ್ನೆಲ್ಲ ಅವರು ಗ್ರೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಬೆಳ್ಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಆ ಏನು ಮೀಟ್ ಏನಿದೆ ಅದನ್ನ ಪ್ರಿಸರ್ವ್ ಮಾಡೋದಕ್ಕೆ ಅವರಿಗೆ ಸ್ಪೈಸಸ್ ನ ಅವಶ್ಯಕತೆ ಜಾಸ್ತಿ ಬೇಕಾಗುತ್ತೆ. ಓಕೆ. ಒಂದು ಸೈಡ್ ನೋಡೋದಾದ್ರೆ ಕಾನ್ಸ್ಟಂಟಿನೋಪೋಲ್ ನ ಆಕ್ಯುಪೈ ಮಾಡ್ಕೊಂಡಿದ್ದಾರೆ ಟರ್ಕಿಶ್ ಅವರು. ಇನ್ನೊಂದು ಸೈಡ್ ನೋಡೋದಾದ್ರೆ ಇಲ್ಲಿ ಸ್ಪೈಸಸ್ ಡಿಮ್ಯಾಂಡ್ ಜಾಸ್ತಿ ಇದೆ. ಒಂದು ಸೈಡ್ ನಮ್ಗೆ ಲ್ಯಾಂಡ್ ರೂಟ್ ಏನಿತ್ತು ಅದನ್ನ ಸ್ಟಾಪ್ ಮಾಡಿದ್ದಾರೆ, ಇನ್ನೊಂದು ಸೈಡ್ ಅಲ್ಲಿ ಸ್ಪೈಸಸ್ ನ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಆ ಟೈಮ್ ಅಲ್ಲಿ ಯುರೋಪಿಯನ್ಸ್ ಎಲ್ರೂ ಕೂಡ ಇಲ್ಲ, ಇಂಡಿಯಾಗೆ ಒಂದು ನ್ಯೂ ಸೀ ರೂಟ್ ನ ಡಿಸ್ಕವರ್ ಮಾಡ್ಲೇಬೇಕು ಅಂತ ಮುಂದೆ ಬರ್ತಾರೆ. ಅದ್ರಲ್ಲಿ ಮೇಜರ್ ಆಗಿ ಮುಂದೆ ಬರೋದು ಯಾರು ಅಂದ್ರೆ ಒಂದು ಪೋರ್ಚುಗೀಸ್ ಅವರು, ಇನ್ನೊಂದು ಸ್ಪೇನ್ ಅವರು. ಪೋರ್ಚುಗೀಸ್ ಮತ್ತೆ ಸ್ಪೇನ್ ಅವರು ತುಂಬಾ ಜಾಸ್ತಿ ಇಂಟ್ರೆಸ್ಟ್ ನ ಕೊಟ್ಬಿಟ್ಟು ಇಂಡಿಯಾಗೆ ನಾವು ಸೀ ರೂಟ್ ನ ಕಂಡಿಡಿಬೇಕು ಅಂತ ಬರ್ತಾರೆ. ಆ ಟೈಮ್ ಒಳಗೆ ಎಷ್ಟೊಂದು ಸೈಂಟಿಫಿಕ್ ಇನೋವೇಷನ್ಸ್ ಆಗಿರುತ್ತೆ. ಇವಾಗ ಕಾಂಪಸ್ ನೆಲ್ಲ ಯೂಸ್ ಮಾಡ್ಕೊಂಡು ಸೇಫ್ ಆಗಿ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಸೊ ಇದ್ರಿಂದ ಏನಾಗ್ತಿರುತ್ತೆ ಅಂದ್ರೆ ಸೀ ರೂಟ್ ನ ಕಂಡಿಡಿಯೋದು ಭಾರತಕ್ಕೆ ತುಂಬಾ ಈಸಿ ಆಗುತ್ತೆ ಅಂತ ಸೀ ರೂಟ್ ನ ಕಂಡಿಡಿಯೋದಕ್ಕೆ ಪೋರ್ಚುಗೀಸ್ ಮತ್ತೆ ಸ್ಪೇನ್ ತುದಿಗಾಲಲ್ಲಿ ಮುಂದೆ ಬರ್ತಾರೆ. ನೋಡಿ, ಪೋರ್ಚುಗೀಸ್ ಅವರು
ಮತ್ತೆ ಸ್ಪೇನ್ ಅವರು ಸಿ ರೂಟ್ ಕಂಡುಹಿಡಿಯೋದಕ್ಕೂ ಮುಂಚೆ ಈವನ್ ಸದರನ್ ಪಾಯಿಂಟ್ ಆಫ್ ಆಫ್ರಿಕಾನು ಕೂಡ ಗೊತ್ತಿರ್ಲಿಲ್ಲ. ಮೋಸ್ಟ್ ಸದರನ್ ಪಾಯಿಂಟ್ ಆಫ್ ಆಫ್ರಿಕಾ ಯಾವ್ದು ಇದೆ ಅಂತಾನು ಕೂಡ ಗೊತ್ತಿರ್ಲಿಲ್ಲ. ಓಕೆ. ಸೊ ಒಂದ್ ಕಡೆ ನೋಡೋದಾದ್ರೆ ಪೋರ್ಚುಗೀಸ್ ಬರ್ತಾರೆ, ನಾವು ಸಿ ರೂಟ್ ನ ಕಂಡುಹಿಡಬೇಕು ಅಂತ. ಇನ್ನೊಂದು ಕಡೆ ನೋಡೋದಾದ್ರೆ ಸ್ಪೇನ್ ಅವರು ಬರ್ತಾರೆ, ನಾವು ಸಿ ರೂಟ್ ನ ಕಂಡುಹಿಡಬೇಕು ಅಂತ. ಇಬ್ರು ಕೂಡ ಕಾಂಪಿಟೇಷನ್ ಅಲ್ಲಿ ಇಂಡಿಯಾಗೆ ಸಿ ರೂಟ್ ನ ಕಂಡುಹಿಡಬೇಕು ಅಂತ ಬರ್ತಾ ಇರ್ತಾರೆ. ನೋಡಿ, ಇನ್ನೊಂದು ತಿಳ್ಕೊಳ್ಳಿ, ಆ ಟೈಮಲ್ಲಿ ಯಾರಿಗೂ ಕೂಡ ನಾರ್ತ್ ಅಮೆರಿಕಾ ಮತ್ತೆ ಸೌತ್ ಅಮೆರಿಕಾ ಅನ್ನೋ ಒಂದು ಕಾಂಟಿನೆಂಟ್ ಇದೆ ಅನ್ನೋದೇ ಗೊತ್ತಿರ್ಲಿಲ್ಲ. ಆ ಟೈಮಲ್ಲಿ ಐ ಆಮ್ ಟಾಕಿಂಗ್ ಅಬೌಟ್ 1500. ಆ ಟೈಮಲ್ಲಿ ಯಾರಿಗೂ ಕೂಡ ನಾರ್ತ್ ಅಮೆರಿಕಾ ಸೌತ್ ಅಮೆರಿಕಾ ಇದೆ ಅನ್ನೋದೇ ಗೊತ್ತಿರ್ಲಿಲ್ಲ. ಬರೀ ಇಷ್ಟು ಮಾತ್ರ ವರ್ಡ್ ಇದೆ ಅಂತ ಅನ್ಕೊಂಡಿದ್ರು. ನಾರ್ತ್ ಅಮೆರಿಕಾ ಸೌತ್ ಅಮೆರಿಕಾ ಗೊತ್ತೇ ಇರ್ಲಿಲ್ಲ. ಅಂಡ್ ಸದರನ್ ಟಿಪ್ ಆಫ್ ಆಫ್ರಿಕಾ, ಸದರನ್ ಪಾಯಿಂಟ್ ಆಫ್ ಆಫ್ರಿಕಾ ಯಾವ್ದು ಅನ್ನೋದು ಕೂಡ ಗೊತ್ತಿರ್ಲಿಲ್ಲ. ಸೊ ಅಂತ ಕಂಡೀಷನ್ ಅಲ್ಲಿ ಪೋರ್ಚುಗೀಸ್ ಮತ್ತೆ ಸ್ಪೇನ್ ಅವ್ರು ಇಬ್ರು ಕೂಡ ನಾವು ಸಿ ರೂಟ್ ಅನ್ನ ಡಿಸ್ಕವರ್ ಮಾಡ್ತೀವಿ ಇಂಡಿಯಾಗೆ ಅಂತ ಬರ್ತಾರೆ. ಅದ್ರಲ್ಲಿ ಫಸ್ಟ್ ಪೋರ್ಚುಗೀಸ್ ಅವರ ಬಗ್ಗೆ ಡಿಸ್ಕಸ್ ಮಾಡೋಣ, ಆಮೇಲೆ ನಾನು ಸ್ಪೇನ್ ಅವರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಪೋರ್ಚುಗೀಸ್ ಆ ಟೈಮ್ ಅಲ್ಲಿ ರಾಜರ ಪ್ರಿನ್ಸ್ ಯಾರಿರ್ತಾರೆ ಅಂದ್ರೆ ಹೆನ್ರಿ. ಓಕೆ. ಸೊ ಅವರು ತುಂಬಾ ಅಂದ್ರೆ ಒಬ್ಸೆಸ್ ಆಗಿರ್ತಾರೆ. ಇಲ್ಲ, ನಾವು ಭಾರತಕ್ಕೆ ಸಿ ರೂಟ್ ನ ಕಂಡುಹಿಡಿಲೇಬೇಕು ಅಂತ. ಎಷ್ಟರ ಮಟ್ಟದ ಇರ್ತಾರೆ ಅಂದ್ರೆ ಪ್ರಿನ್ಸ್ ಹೆನ್ರಿ ಅವರು ಈವನ್ ಒಂದು ಅಕಾಡೆಮಿನೂ ಕೂಡ ಓಪನ್ ಮಾಡ್ತಾರೆ. ಟ್ರೈನಿಂಗ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನ್ಯಾವಿಗೇಟರ್ಸ್ ಏನಿರ್ತಾರೆ ಅವ್ರಿಗೆಲ್ಲ ಟ್ರೈನಿಂಗು ಕೂಡ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಷ್ಟೊಂದು ಇಂಟ್ರೆಸ್ಟ್ ಪ್ರಿನ್ಸ್ ಹೆನ್ರಿ ಅವರು ತೋರಿಸ್ತಾ ಇರ್ತಾರೆ. ಅಂಡ್ ನೋಡಿ, ಆ ಟೈಮಲ್ಲಿ ಚರ್ಚ್ ಏನಿದೆ, ಚರ್ಚ್ ತುಂಬಾ ಪವರ್ಫುಲ್. ಅಂಡ್ ಚರ್ಚ್ ಅಥಾರಿಟಿನ ಎಲ್ರು ಕೂಡ ಫಾಲೋ ಮಾಡ್ಬೇಕಾಗಿತ್ತು. ರಾಜರಿಗಿಂತ ಮೇಲ್ ಯಾರು ಅಂದ್ರೆ ಚರ್ಚ್ ಅಲ್ಲಿ ಪೋಪ್ ಇರ್ತಾ ಇದ್ರಲ್ಲ ಅವರು. ಸೊ ಈವನ್ ಪೋಪ್ ಕೂಡ ಅವರಿಗೆ, ಪ್ರಿನ್ಸ್ ಎರ್ನಿ ಅವರಿಗೆ ಪಾಪಲ್ ಬುಲ್ ಅಂತ ಗ್ರಾಂಟ್ ಮಾಡ್ತಾರೆ. ಅಂದ್ರೆ ನಿನಗೆ ಎಷ್ಟು ದೂರ ಬೇಕೋ ಅಷ್ಟು ದೂರ ಹೋಗು ಪ್ರಿನ್ಸ್ ಹೆನ್ರಿ, ನಿನಗೆ ಎಷ್ಟು ಸಾಧ್ಯನೋ ಅಷ್ಟು ದೂರ ಹೋಗ್ಬಿಟ್ಟು ನೀನು ಇಂಡಿಯಾಗೆ ಸಿ ರೂಟ್ ನ ಡಿಸ್ಕವರ್ ಮಾಡ್ಕೋಬಾ, ನಾನ್ ನಿನ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಈವನ್ ಪೋಪ್ ಕೂಡ ಹೇಳ್ತಾರೆ. ಸೊ ಪೋರ್ಚುಗೀಸ್ ಅಲ್ಲಿ ಎಕ್ಸ್ಪೆಷಲಿ ಪ್ರಿನ್ಸ್ ಹೆನ್ರಿ ಅವ್ರ ಟೈಮ್ ಅಲ್ಲಿ ಬಹಳಷ್ಟು ಟ್ರೈನಿಂಗ್ ಕೊಡೋದಾಗಿರ್ಬೋದು, ತುಂಬಾ ಕೆಲ್ಸಗಳನ್ನ ಮಾಡ್ತಾರೆ. ಇಲ್ಲ, ಭಾರತಕ್ಕೆ ಸಿ ರೂಟ್ ನ ಕಂಡುಹಿಡಬೇಕು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಪ್ರಿನ್ಸ್ ಹೆನ್ರಿ ಅವರ ಕಾಲದಲ್ಲಿ ಈವನ್ ಈಕ್ವೇಟರ್ ವರ್ಗೂ ಕೂಡ ಬರಕ್ ಆಗ್ಲಿಲ್ಲ. ಓಕೆ. ಈವನ್ ಈಕ್ವೇಟರ್ ಇಂದ ಬಿಲೋ ಆಫ್ರಿಕಾ, ಈ ಪಾರ್ಟ್ ಏನಿದೆ ಈ ಆಫ್ರಿಕಾ ಯಾರಿಗೂ ಕೂಡ ಗೊತ್ತಿರ್ಲಿಲ್ಲ. ಓಕೆ. ಅದಕ್ಕೆ ಇದನ್ನ ಡಾರ್ಕ್ ಕಾಂಟಿನೆಂಟ್ ಅಂತ ಕೂಡ ಕರೀತಾರೆ. ಆಫ್ರಿಕಾನ ಸದರನ್ ಲ್ಯಾಂಡ್ ಏನಿದೆ ಅದನ್ನ ಡಾರ್ಕ್ ಕಾಂಟಿನೆಂಟ್ ಅಂತ ಕೂಡ ಕರೀತಾರೆ. ಯಾಕೆಂದ್ರೆ ತುಂಬಾ ಜನರಿಗೆ ಗೊತ್ತಿರ್ಲಿಲ್ಲ. ಪ್ರಿನ್ಸ್ ಹೆನ್ರಿ ಅವರ ಟೈಮ್ ಅಲ್ಲಿ ಈವನ್ ಈಕ್ವೇಟರ್ ನು ಕೂಡ ಪಾಸ್ ಮಾಡಿ ಬರಲ್ಲ. ಅನ್ಫಾರ್ಚುನೇಟ್ಲಿ ಅವ್ರು ಎಷ್ಟೊಂದು ಸ್ಟೆಪ್ಸ್ ನ ತಗೊಳ್ತಾರೆ. ಅದಾದ ನೆಕ್ಸ್ಟ್ ರಾಜ ಬರದೆ ಅಲ್ಫೆನ್ಸೋ ವಿ. ಲಕ್ಕಿಲಿ ಅಲ್ಫೆನ್ಸೋ ವಿ ಅವರ ಟೈಮ್ ಅಲ್ಲಿ ನ್ಯಾವಿಗೇಟರ್ಸ್ ಟಿಲ್ ಈಕ್ವೇಟರ್ ವರ್ಗೂ ಬರ್ತಾರೆ. ಈಕ್ವೇಟರ್ ನ ರೀಚ್ ಆಗ್ತಾರೆ. ಓಕೆ. ಅದಾದ್ಮೇಲೆ ನೆಕ್ಸ್ಟ್ ಬರೋದೆ ಜಾನ್ ಟೂ. ಓಕೆ. ಜಾನ್ ಟೂ ಅವರ ಟೈಮ್ ಅಲ್ಲಿ ಒಂದು ಫೇಮಸ್ ನ್ಯಾವಿಗೇಟರ್ ನ ಕರೆಸ್ತಾರೆ. ಅವರ ಹೆಸರು ಬಾರ್ತಲೋಮಸ್ ಡಿಯಾಸ್. ಓಕೆ. ಬಾರ್ತಲೋಮಸ್ ಡಿಯಾಸ್ ಅವರು ಆಫ್ರಿಕಾದ ಸದರನ್ ಪಾಯಿಂಟ್ ವರ್ಗೂ ಬರ್ತಾರೆ. ನೋಡಿ, ಅನ್ಫಾರ್ಚುನೇಟ್ಲಿ ಏನಾಗುತ್ತೆ ಅಂದ್ರೆ, ಆಕ್ಚುಲಿ ದಟ್ ಹಸ್ ಬಿಕಮ್ ಅನ್ಫಾರ್ಚುನೇಟ್ ಹಸ್ ಬಿಕಮ್ ಫಾರ್ಚೂನ್ ಆಗುತ್ತೆ. ಜಾನ್ ಟೂ ಟೈಮ್ ಅಲ್ಲಿ ಬಾರ್ತಲೋಮಸ್ ಡಿಯಾಸ್ ಅವ್ರನ್ನ ಕಳ್ಸಿರ್ತಾರಲ್ವಾ, ನೀನು ಹೋಗು ಸಿ ರೂಟ್ ನ ಕಂಡಿಡ್ಕೊಂಡ್ ಬಾ ಅಂತ. ಆ ಟೈಮ್ ಅಲ್ಲಿ ಬಾರ್ತಲೋಮಸ್ ಡಿಯಾಸ್ ಅವರು ಶಿಪ್ ನ ತಗೊಂಡು ಬರ್ತಾ ಇರ್ಬೇಕಾದ್ರೆ ಅನ್ಫಾರ್ಚುನೇಟ್ಲಿ ಏನಾಗುತ್ತೆ ಅಂದ್ರೆ ತುಂಬಾ ಸಿವಿಯರ್ ಸೈಕ್ಲೋನ್ ಬಂದ್ಬಿಡುತ್ತೆ. ಓಕೆ. ತುಂಬಾ ಸಿವಿಯರ್ ಸೈಕ್ಲೋನ್ ಬರುತ್ತೆ. ಸೊ ಸೈಕ್ಲೋನ್ ಏನ್ ಮಾಡುತ್ತೆ ಅಂದ್ರೆ ಅವ್ರನ್ನ ತಗೊಂಡ್ ಬಂದು ಸಮುದ್ರದಿಂದ, ಅಂದ್ರೆ ಅವ್ರು ಇಲ್ಲೆಲ್ಲೋ ಹೋಗ್ತಾ ಇರ್ತಾರೆ, ತಗೊಂಡ್ ಬಂದು ಅವ್ರನ್ನ ಇಲ್ಲಿಗೆ ತಗೊಂಡ್ ಬಂದು ನಿಲ್ಸುತ್ತೆ. ಓಕೆ. ಆ ಪಾಯಿಂಟ್ ಏನಿದೆ ಅದನ್ನ ಮೊಸಲ್ ಬೇ ಅಂತ ಕರೀತಾರೆ. ಓಕೆ. ಮೊಸಲ್ ಬೇ ವರೆಗೂ ಬಾರ್ತೊಲೋಮಸ್ ಡಿಯಾಸ್ ಅವರು ರೀಚ್ ಆಗ್ತಾರೆ. ಓಕೆ. ಆಗ ಅವರು ರೀಚ್ ಆದ ತಕ್ಷಣ ಆ ಪಾಯಿಂಟ್ ನ ಏನಂತ ಕರೀತಾರೆ ಅಂದ್ರೆ ಕೇಪ್ ಆಫ್ ಸಿವಿಯರ್ ಸ್ಟ್ರಾಮ್ ಅಂತ ಕರೀತಾರೆ. ಓಕೆ. ಯಾಕೆಂದ್ರೆ ತುಂಬಾ ಜಾಸ್ತಿ ಬಿರುಗಾಳಿಯಿಂದ ಅವರು ಆ ಪಾಯಿಂಟ್‌ಗೆ ರೀಚ್ ಆಗ್ತಾರೆ. ಆದ್ರಿಂದ ಬಾರ್ತೊಲೋಮಸ್ ಡಿಯಾಸ್ ಅವ್ರನ್ನ ಕೇಪ್ ಆಫ್ ಸಿವಿಯರ್ ಸ್ಟ್ರೋಮ್ ಅಂತ ಕರೀತಾರೆ. ಬಟ್ ಜಾನ್
ಟು ಆ ಪಾಯಿಂಟ್‌ನ ಕೇಪ್ ಆಫ್ ಗುಡ್ ಹೋಪ್ ಅಂತ ಕರೀತಾರೆ. ಯಾಕೆಂದ್ರೆ ನಾವು ಫಾರ್ಚುನೇಟ್ಲಿ ವಿ ಹ್ಯಾವ್ ಡಿಸ್ಕವರ್ಡ್ ದ ಸದರ್ನ್ ಪಾಯಿಂಟ್ ಆಫ್ ಆಫ್ರಿಕಾ. ನಾವು ಫಾರ್ಚುನೇಟ್ ಆಗಿ ಸದರ್ನ್ ಪಾಯಿಂಟ್ ಆಫ್ ಆಫ್ರಿಕಾನ ಡಿಸ್ಕವರ್ ಮಾಡಿದೀವಿ. ಎಲ್ರಿಗೂ ಕೂಡ ಗೊತ್ತಿತ್ತು. ಸದರ್ನ್ ಪಾಯಿಂಟ್ ಆಫ್ ಆಫ್ರಿಕಾನ ಡಿಸ್ಕವರ್ ಮಾಡಿದ್ರೆ ಅಲ್ಲಿಂದ ಇಂಡಿಯಾನ ತಲುಪೋದು ಈಸಿ ಅಂತ ಎಲ್ರಿಗೂ ಕೂಡ ಗೊತ್ತಿತ್ತು. ಸದರ್ನ್ ಪಾಯಿಂಟ್ ಆಫ್ ಆಫ್ರಿಕಾ ಏನಿದೆ ಅದನ್ನ ಡಿಸ್ಕವರ್ ಮಾಡೋದೇ ಕಷ್ಟ ಆಗಿತ್ತು. ಓಕೆ. ಪ್ರಿನ್ಸ್ ಹೆನ್ರಿ ಅವರ ಟೈಮಲ್ಲಿ ನೋಡೋದಾದ್ರೆ ಈಕ್ವೆಟರ್‌ನು ಕೂಡ ಪಾಸ್ ಮಾಡಕ್ಕಾಗಲ್ಲ. ಅಷ್ಟೊಂದು ಕಷ್ಟ ಪಡ್ತಿರ್ತಾರೆ. ಬಟ್ ಅಲ್ಫೆನ್ಸೋ ಅವರ ಟೈಮಲ್ಲಿ ನೋಡೋದಾದ್ರೆ ಅಟ್‌ಲೀಸ್ಟ್ ಈಕ್ವೆಟರ್‌ನಾದ್ರೂ ಪಾಸ್ ಮಾಡ್ತಾರೆ. ನೆಕ್ಸ್ಟ್ ಬಾರ್ತೊಲೋಮಸ್ ಡಿಯಾಸ್ ಬಂದ್ಮೇಲೆ ಇಫ್ ಫಾರ್ಚುನೇಟ್ಲಿ ಈ ಕೇಮ್ ಟಿಲ್ ಟುವರ್ಡ್ಸ್ ದ ಸದರನ್ ಪಾಯಿಂಟ್ ಆಫ್ ಆಫ್ರಿಕಾ. ಅದಕ್ಕೆ ಅವ್ರು ನೇಮ್ ಕೊಡ್ತಾರೆ ಕೇಪ್ ಆಫ್ ಸಿವಿಯರ್ ಸ್ಟೋಮ್ ಅಂತ. ಬಟ್ ಜಾನ್ ಅವ್ರು ಏನಂತ ಕೊಡ್ತಾರೆ ಅಂದ್ರೆ ಆ ಪಾಯಿಂಟ್‌ಗೆ ನೇಮ್‌ನ ಕೇಪ್ ಆಫ್ ಗುಡ್ ಹೋಪ್ ಅಂತ ಕೊಡ್ತಾರೆ. ಸೊ ಒಂದ್ ಕಡೆ ನೋಡೋದಾದ್ರೆ ಪೋರ್ಚುಗೀಸ್ ಅವರು ಇವಾಗ ಡಿಸ್ಕವರ್ ಮಾಡ್ತಾ ಇರ್ತಾರೆ ಪ್ಲೇಸಸ್‌ನ. ಸ್ಪೇನ್ ಏನ್ ಮಾಡ್ತಾ ಇರ್ತಾರೆ ಅಂತ ನೋಡೋದಾದ್ರೆ ನೋಡಿ, ಆ ಟೈಮಲ್ಲಿ ಎಲ್ರಿಗೂ ಕೂಡ ಗೊತ್ತಿತ್ತು ವರ್ಡ್ ಏನಿದೆ ವರ್ಡ್ ರೌಂಡ್ ಶೇಪ್ ಅಲ್ಲಿ ಇದೆ ಅಂತ. ಸೊ ನಾವ್ಯಾಕೆ ಸ್ಪೇನ್ ಅವ್ರು ಯಾವ ರೀತಿ ಥಿಂಕ್ ಮಾಡ್ತಾರೆ ಅಂದ್ರೆ ನಾವ್ಯಾಕೆ ಕೆಳಗಡೆಯಿಂದ ಹೋಗ್ಬೇಕು. ಒಂದ್ ಸೆಕೆಂಡ್. ಸೊ ಸ್ಪೇನ್ ಅವ್ರು ಯಾವ ರೀತಿ ಥಿಂಕ್ ಮಾಡ್ತಾರೆ ಅಂದ್ರೆ ನಾವ್ಯಾಕೆ ಇಂಡಿಯಾನ ತಲುಪೋದಕ್ಕೆ ಈ ರೀತಿ ನಾವು ಮೂವ್ ಆಗ್ಬೇಕು. ನಾವ್ ಆ ರೀತಿ ಮೂವ್ ಆಗೋದ್ ಬೇಡ. ನಾವು ವೆಸ್ಟ್ ಸೈಡ್ ಮೂವ್ ಆಗೋಣ. ಈ ರೀತಿ ಮೂವ್ ಆದ್ರೆ ನಾವು ಅಗೇನ್ ನಾವು ಈ ರೀತಿ ಬಂದ್ಬಿಟ್ಟು ಇಂಡಿಯಾನ ತಲುಪ್ತೀವಿ. ನಾವು ಸದರನ್ ಡೈರೆಕ್ಷನ್ ಅಲ್ಲಿ ಹೋಗೋದ್ ಬೇಡ. ನಾವು ವೆಸ್ಟ್ ಡೈರೆಕ್ಷನ್ ಅಲ್ಲಿ ಹೋಗೋಣ ಅಂತ ಪೋರ್ಚುಗೀಸ್ ಅವರು ಡಿಸೈಡ್ ಮಾಡ್ತಾರೆ. ಅದ್ರಲ್ಲಿ ಫಸ್ಟ್ ಕ್ರಿಸ್ಟೋಫಸ್ ಕೊಲಂಬಸ್ ಅವರು ಬರ್ತಾರೆ. ಹಿ ವಾಸ್ ಎ ನ್ಯಾವಿಗೇಟರ್. ಓಕೆ. ಕ್ರಿಸ್ಟೋಫಸ್ ಕೊಲಂಬಸ್ ಅವರು ವೆಸ್ಟ್ ಸೈಡ್ ಅಲ್ಲಿ ಮೂವ್ ಆಗ್ತಾ ಇರ್ಬೇಕಾದ್ರೆ ಅವರಿಗೆ ಒಂದು ಕಾಂಟಿನೆಂಟ್ ಸಿಗುತ್ತೆ. ಆ ಕಾಂಟಿನೆಂಟ್ ನ ಅವರು ಇಂಡಿಯಾ ಅಂತ ಅನ್ಕೊಳ್ತಾರೆ. ಬಟ್ ಆ ಕಾಂಟಿನೆಂಟ್ ಇಂಡಿಯಾ ಆಗಿರಲ್ಲ. ಸೊ ಹೊಸ ಕಾಂಟಿನೆಂಟ್ ಆಗಿರುತ್ತೆ. ಆ ಕಾಂಟಿನೆಂಟ್ ಗೆ ನ್ಯೂ ವರ್ಲ್ಡ್ ಅಂತ ನೇಮ್ ಕೊಡ್ತಾರೆ 1492 ಅಲ್ಲಿ. ಸೊ ಆ ನ್ಯೂ ವರ್ಲ್ಡ್ ಏನಿದೆ ಈಗ ಪ್ರೆಸೆಂಟ್ ಅದು ಅಮೆರಿಕ. ಓಕೆ. ಆಮೇಲೆ ಲೇಟರ್ ಅಮೆರಿಕ ಅಂತ ಚೇಂಜ್ ಮಾಡ್ತಾರೆ. ಸೊ ಹೀಗೆ ಕ್ರಿಸ್ಟೋಫಸ್ ಕೊಲಂಬಸ್ ಅವರು ಭಾರತಕ್ಕೆ ಸಿ ರೂಟ್ ನ ಡಿಸ್ಕವರ್ ಮಾಡ್ಬೇಕಾದ್ರೆ ಅಮೆರಿಕನ ಡಿಸ್ಕವರ್ ಮಾಡ್ತಾರೆ. ಸೊ ಇದು ಹಲವಾರು ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ. ಸೊ ಹೂ ಡಿಸ್ಕವರ್ಡ್ ಅಮೆರಿಕ ಅಂತ ಕ್ರಿಸ್ಟೋಫಸ್ ಕೊಲಂಬಸ್. ಓಕೆ. ಹಿ ವಾಸ್ ಎ ಸ್ಪೇನ್. ಓಕೆ. ಅವ್ರ ಇಂಟೆನ್ಷನ್ ಅಮೆರಿಕನ್ ಡಿಸ್ಕವರ್ ಮಾಡ್ಬೇಕು, ಬೇರೆ ಕಂಟ್ರಿನ ಡಿಸ್ಕವರ್ ಮಾಡ್ಬೇಕು ಅದು ಅವರ ಇಂಟೆನ್ಷನ್ ಆಗಿರ್ಲಿಲ್ಲ. ಅವರ ಇಂಟೆನ್ಷನ್ ಏನಿತ್ತು ಅಂದ್ರೆ ಇಂಡಿಯಾಗೆ ಸಿ ರೂಟ್ ಅನ್ನ ಡಿಸ್ಕವರ್ ಮಾಡ್ಬೇಕು ಅನ್ನೋದು ಇಂಟೆನ್ಷನ್ ಆಗಿತ್ತು. ನೋಡಿ, ಇಂಡಿಯಾ ಎಷ್ಟು ಪಾಪ್ಯುಲರ್ ಇದೆ ಅಂಡ್ ಇಂಡಿಯಾನ ಡಿಸ್ಕವರ್ ಮಾಡಕ್ ಹೋಗಿ ಅಮೆರಿಕನ ಡಿಸ್ಕವರ್ ಮಾಡ್ತಾರೆ. ಎಲ್ರು ಕೂಡ ಬರೀ ಯುರೋಪಿಯನ್ಸ್ ಅಂತ ಅಲ್ಲ, ದೇಶದಲ್ಲಿ ಎಲ್ರು ಕೂಡ ಇಂಡಿಯಾಗೆ ಬರ್ಬೇಕು ಅಂತ ಇಚ್ಛೆ ಪಡ್ತಿರ್ತಾರೆ. ಯಾಕೆಂದ್ರೆ ಇಂಡಿಯಾ ಅಷ್ಟು ಫೇಮಸ್ ಇರುತ್ತೆ. ಅಂಡ್ ಇಂಡಿಯಾ ತುಂಬಾ ರಿಚ್ ಕಂಟ್ರಿ ಕೂಡ. ಈಗ ಸುಮಾರು ಜನ ಅಮೆರಿಕಕ್ಕೆ ಹೋಗ್ಬೇಕು ಅಂತ ಥಿಂಕ್ ಮಾಡ್ತಾರೆ ಅಲ್ವಾ. ಅದೇ ರೀತಿ ಆಗಿನ ಕಾಲದಲ್ಲಿ ಸುಮಾರು ಜನ ಇಲ್ಲ ನಾವು ಇಂಡಿಯಾಗ್ ಹೋಗ್ಬೇಕು ಅಂತ ಥಿಂಕ್ ಮಾಡ್ತಾ ಇದ್ರು. ಯಾಕೆಂದ್ರೆ ಇಂಡಿಯಾದಲ್ಲಿ ಏನಿಲ್ಲ ಅಂತ ಇಲ್ಲ. ಅಷ್ಟು ಪ್ರೀಶಿಯಸ್ ಸ್ಟೋನ್ಸ್ ಇತ್ತು, ಸ್ಪೈಸಸ್ ಇತ್ತು, ತುಂಬಾ ಚೆನ್ನಾಗಿತ್ತು. ರಾಜರುಗಳೆಲ್ಲ ತುಂಬಾ ಶ್ರೀಮಂತ ರಾಜರುಗಳಿದ್ರು. ಏನೇನ್ ಬೇಕೋ ಪ್ರತಿ ಒಂದು ಕೂಡ ನಮ್ಮ ಭಾರತದಲ್ಲಿ ಸಿಗ್ತಾ ಇತ್ತು. ಸೊ ಏನಾದ್ರೂ ಬ್ರಿಟಿಷರು ನಮ್ಮ ಭಾರತನ ಆಕ್ಯುಪೈ ಮಾಡ್ಕೊಂಡಿರ್ಲಿಲ್ಲ ಅಂದಿದ್ರೆ ಇವತ್ತು ನಮ್ಮ ಭಾರತ ರಿಚೆಸ್ಟ್ ಕಂಟ್ರಿ ಆಗ್ತಾ ಇತ್ತು. ಓಕೆ. ಇದು ಸ್ಪೇನ್. ಸೊ ಸ್ಪೇನ್ ಏನ್ ಮಾಡ್ತಾರೆ ಅಂದ್ರೆ ಅನ್ಫಾರ್ಚುನೇಟ್ಲಿ ಇಂಡಿಯಾನ ಡಿಸ್ಕವರ್ ಮಾಡೋ ಬದಲು ಅವರು ಅಮೆರಿಕನ ಡಿಸ್ಕವರ್ ಮಾಡ್ತಾರೆ. ಹೂ ಅಂದ್ರೆ ಕ್ರಿಸ್ಟೋಫಸ್ ಕೊಲಂಬಸ್. ಈಗ ಒಂದು ಸೈಡ್ ನೋಡೋದಾದ್ರೆ ಇಬ್ರು ಕೂಡ ಪೋರ್ಚುಗೀಸ್ ಅವರು ಕೂಡ ಇಲ್ಲ ನಾವು ನಾವು ಇಂಡಿಯಾಗೆ ಸೀರು ಡಿಸ್ಕವರ್ ಮಾಡ್ಬೇಕು ಅಂತ ಬರ್ತಿದ್ದಾರೆ. ಇನ್ನೊಂದು ಸೈಡ್ ಅಲ್ಲಿ ನೋಡೋದಾದ್ರೆ ಸ್ಪೇನ್ ಅವರು ಕೂಡ ನಾವು ಭಾರತನ ಡಿಸ್ಕವರ್ ಮಾಡ್ಬೇಕು ಅಂತ ಬರ್ತಿದ್ದಾರೆ. ಸೊ ಇಲ್ಲಿ ಇವರಿಬ್ಬರ ಮಧ್ಯೆ ವಾರ್ ಶುರುವಾಗುತ್ತೆ. ಓಕೆ. ಈಗ ಅಕಸ್ಮಾತ್ ನಾವೇನಾದ್ರೂ ಇಂಡಿಯಾಗೆ ಸಿ ರೂಟ್ ಅನ್ನ ಡಿಸ್ಕವರ್ ಮಾಡಿದ್ರೆ ಅದಕ್ಕೆ ಮೊನೊಪಲಿ ರೈಟ್ಸ್ ಯಾರಿಗಿರುತ್ತೆ. ಮೊನೊಪಲಿ ರೈಟ್ಸ್ ಅಂದ್ರೆ ಅಲ್ಲಿ ನಾವು ಮಾತ್ರ ಹೋಗ್ಬೇಕು, ಬೇರೆಯವ್ರು ಹೋಗೋಗಿಲ್ಲ. ಬೇರೆಯವ್ರು ಹೋಗ್ಬೇಕು ಅಂದ್ರೆ ಅದಕ್ಕೆ ನಮ್ಮ ಪರ್ಮಿಷನ್ ತಗೊಂಡು ಹೋಗ್ಬೇಕು. ಸೊ ಅದನ್ನ ಮೊನೊಪಲಿ ರೈಟ್ಸ್ ಅಂತ ಕರೀತಾರೆ. ಸೊ ಪೋರ್ಚುಗೀಸ್ ಮತ್ತೆ ಸ್ಪೇನ್ ಇಬ್ರು ಕೂಡ ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಅಕಸ್ಮಾತ್ ಭಾರತಕ್ಕೆ ಸಿ ರೂಟ್ ಅನ್ನ ಕಂಡಿಡಿದ್ರೆ ಅದಕ್ಕೆ ಮೊನೊಪಲಿ ರೈಟ್ಸ್ ಯಾರಿಗಿರುತ್ತೆ ಅಂತ. ಸೊ ಆ ಟೈಮಲ್ಲೇ ಮೊನೊಪಲಿ ರೈಟ್ಸ್ ನ ಬಗ್ಗೆ ಡಿಸ್ಕಸ್
ಮಾಡ್ತಾ ಇರ್ತಾರೆ. ಆ ಟೈಮಲ್ಲೇ ಸ್ಪೇನ್ ಏನ್ ಡಿಸ್ಕವರ್ ಮಾಡುತ್ತೆ, ಅಮೆರಿಕನ ಡಿಸ್ಕವರ್ ಮಾಡುತ್ತೆ. ಸೊ ಅಮೆರಿಕನ ಡಿಸ್ಕವರ್ ಮಾಡಿದ ತಕ್ಷಣ ಅವರಿಗೆ ತಲೆಗೆ ಥಾಟ್ ಬರುತ್ತೆ, ಬರೀ ಅಮೆರಿಕ ಮಾತ್ರ ಅಲ್ಲ, ಅದ್ರ ಜೊತೆ ನಾವು ಕೆಳಗಡೆ ಎಲ್ಲ ಚೆಕ್ ಮಾಡಿದ್ರೆ ಇನ್ನ ಬೇರೆ ಹಲವಾರು ಕಾಂಟಿನೆಂಟ್ಸ್ ಇದೆ. ನಾವು ಇನ್ನ ಡಿಸ್ಕವರ್ ಮಾಡಿಲ್ದಲೇ ಇರೋದು. ಸೊ ಅದನ್ನೆಲ್ಲ ನಾವು ಡಿಸ್ಕವರ್ ಮಾಡೋಣ ಅಂತ ಒಂದು ಟ್ರೀಟಿ ಆಫ್ ಟಾರ್ಡಿಸಿಲಾಸ್ ಸೈನ್ ಮಾಡ್ತಾರೆ. ಟ್ರೀಟಿ ಆಫ್ ಟಾರ್ಡಿಸಿಲಾಸ್ ಪ್ರಕಾರ ಒಂದು ಲೈನ್ ಡ್ರಾ ಮಾಡ್ತಾರೆ. ಕೇಪ್ ವರ್ಡೆ ಐಲ್ಯಾಂಡ್ಸ್ ಏನಿದೆ, ಮುಂಚೆ ಕೇಪ್ ವರ್ಡೆ ಐಲ್ಯಾಂಡ್ಸ್ ಅದನ್ನೇ ವೆಸ್ಟರ್ನ್ ಮೋಸ್ಟ್ ಪಾಯಿಂಟ್ ಅಂತ ಅನ್ಕೊಂಡಿದ್ರು. ಅದು ಇಲ್ಲಿ ಬರುತ್ತೆ ಆಫ್ರಿಕಾದಲ್ಲಿ. ಇಲ್ಲಿ ಒಂದು ಐಲ್ಯಾಂಡ್ ಇದೆ, ಅದನ್ನ ಕೇಪ್ ವರ್ಡೆ ಐಲ್ಯಾಂಡ್ಸ್ ಅಂತ ಕರೀತಾರೆ. ಅಲ್ಲಿವರೆಗೂ ಮಾತ್ರ ಕಂಟ್ರೀಸ್ ಇದೆ, ಅದಕ್ಕಿಂತ ಮುಂದೆ ಯಾವುದೇ ಕಂಟ್ರೀಸ್ ಆಗ್ಲಿ ಕಾಂಟಿನೆಂಟ್ಸ್ ಆಗ್ಲಿ ಇಲ್ಲ ಅಂತ ಅನ್ಕೊಂಡಿದ್ರು. ಸೊ ಒಂದು ಲೈನ್ ಡ್ರಾ ಮಾಡ್ತಾರೆ ಕೇಪ್ ವರ್ಡೆ ಐಲ್ಯಾಂಡ್ ಅಲ್ಲಿ. ಸೊ ಆ ಐಲ್ಯಾಂಡ್ ಇಂದ ವೆಸ್ಟ್ ಸೈಡ್ ಏನ್ ಬರುತ್ತೆ, ಸೊ ಅದೆಲ್ಲ ಕಂಟ್ರೋಲ್ ಸ್ಪೇನಿನ ಕಂಟ್ರೋಲ್ ಆಗಿರುತ್ತೆ. ಸ್ಪೇನಿನ ಮೊನೊಪೊಲಿ ಆಗುತ್ತೆ. ಅಂಡ್ ಇಂಡಿಯಾದ ಮೊನೊಪೊಲಿ ಯಾರಿಗೆ ಸಿಗುತ್ತೆ ಅಂದ್ರೆ ಪೋರ್ಚುಗೀಸ್ ಅವರಿಗೆ ಸಿಗುತ್ತೆ ಅಂತ ಟೋಟಲಿ ಟ್ರೀಟಿ ಆಫ್ ಟಾರ್ಡೆಸಿಲಸ್ ಅಲ್ಲಿ ಅವರು ಫೈನಲೈಸ್ ಮಾಡ್ಕೊಳ್ತಾರೆ. ಸೊ ಅದಾದ್ಮೇಲೆ ನೋಡೋದಾದ್ರೆ ಇವಾಗ ಪೋರ್ಚುಗೀಸ್ ಅವರು ಎಲ್ಲಿವರೆಗೂ ಡಿಸ್ಕವರ್ ಮಾಡಿದ್ದಾರೆ, ಸದರನ್ ಪಾಯಿಂಟ್ ವರ್ಗೂ ಡಿಸ್ಕವರ್ ಮಾಡಿದ್ದಾರೆ. ಬಾರ್ತೊಲೊಮಸ್ ಡಿಯಾಸ್ ಅವರು ಸದರನ್ ಪಾಯಿಂಟ್ ಆಫ್ ಆಫ್ರಿಕಾ ವರ್ಗೂ ಡಿಸ್ಕವರ್ ಮಾಡಿದ್ದಾರೆ. ಬಟ್ ಇನ್ನ ಇಂಡಿಯಾ ಡಿಸ್ಕವರ್ ಮಾಡಿಲ್ಲ. ಓಕೆ. ಸೊ ಆ ಟೈಮಲ್ಲಿ ಜಾನ್ 2 ಅವರು ಕೂಡ ಮರಣ ಹೊಂದ್ತಾರೆ. ನೆಕ್ಸ್ಟ್ ಬರೋದೆ ಮ್ಯಾನ್ಯುಯಲ್ ಫಸ್ಟ್. ಓಕೆ. ಮ್ಯಾನ್ಯುಯಲ್ ಫಸ್ಟ್ ಅವರು ಬರ್ತಾರೆ. ಸೊ ಮ್ಯಾನ್ಯುಯಲ್ ಫಸ್ಟ್ ಅವರು ಬಂದಾಗ ಅವರು ಒಬ್ಬ ನ್ಯಾವಿಗೇಟರ್ಗೆ, ಅಷ್ಟೊತ್ತಿಗೆ ಬಾರ್ತೊಲೊಮಸ್ ಡಿಯಾಸ್ ಅವರು ಕೂಡ ಮರಣ ಹೊಂದಿರ್ತಾರೆ. ಸೊ ಅವರು ಒಬ್ಬ ನ್ಯಾವಿಗೇಟರ್ಗೆ ಈ ರೈಟ್ಸ್ ನ ಕೊಡ್ತಾರೆ, ಅಂದ್ರೆ ನೀವು ಸಿ ರೂಟ್ ನ ಕಂಡಿಡಿರಿ ಅಂತ. ಅವರು ಬೇರೆ ಯಾರು ಅಲ್ಲ, ವಾಸ್ಕೋಡಿಗಮ. ಸೊ ವಾಸ್ಕೋಡಿಗಮ 1947 ಅಲ್ಲಿ ಬಾರ್ತೊಲೊಮಸ್ ಡಿಯಾಸ್ ಏನು ಅಂದ್ರೆ ಅವ್ರು ಏನು ಫೈಂಡ್ ಔಟ್ ಮಾಡಿದ್ರು, ಯಾವ ಹಾದಿಯಲ್ಲಿ ಹೋಗಿದ್ರು ಆಫ್ರಿಕಾಗೆ, ಅದನ್ನ ನೋಟ್ ಡೌನ್ ಮಾಡಿರ್ತಾರೆ. ಅದನ್ನೇ ಸೇಮ್ ಫಾಲೋ ಮಾಡ್ಕೊಂಡು ವಾಸ್ಕೋಡಿಗಾಮ ಅವರು ಬರ್ತಾರೆ. ಸೊ ವಾಸ್ಕೋಡಿಗಾಮಗೆ ಬಂದ ತಕ್ಷಣ ಅವರು ಮೊಜಾಂಬಿಕೋ ಪ್ಲೇಸಿಗೆ ಹೋಗ್ತಾರೆ ಆಫ್ರಿಕಾದಲ್ಲಿ. ಮೊಜಾಂಬಿಕೋ ಪ್ಲೇಸಿಗೆ ಹೋದ ತಕ್ಷಣ, ಆಫ್ರಿಕಾದ ಮೊಜಾಂಬಿಕೋ ಪ್ಲೇಸಿಗೆ ಹೋದ ತಕ್ಷಣ ಅವರು ತುಂಬಾ ಖುಷಿ ಆಗ್ತಾರೆ ವಾಸ್ಕೋಡಿಗಮ. ಯಾಕೆ ಅಂದ್ರೆ ಅಲ್ಲಿ ಆಲ್ರೆಡಿ ಇಂಡಿಯನ್ಸ್ ಇದಾರೆ. ಇಂಡಿಯನ್ಸ್ ಆಲ್ರೆಡಿ ಇಂಡಿಯಾದಿಂದ ಆಫ್ರಿಕಾದ ಮೊಜಾಂಬಿಕೋಗೆ ಬಂದ್ಬಿಟ್ಟು ಅವ್ರು ಆಲ್ರೆಡಿ ಟ್ರೇಡಿಂಗ್ ಮಾಡ್ತಾ ಇರ್ತಾರೆ. ಅದನ್ನ ನೋಡ್ಬಿಟ್ಟು ವಾಸ್ಕೋಡಿಗಮ ಫುಲ್ ಖುಷಿ ಆಗ್ತಾರೆ. ಸೊ ಅದ್ರಲ್ಲಿ ವಾಸ್ಕೋಡಿಗಮ ಒಬ್ಬ ವ್ಯಕ್ತಿ ಅಬ್ದುಲ್ ಮಸೀದ್ ಅನ್ನೋ ವ್ಯಕ್ತಿನ ಅವರು ಹೈಯರ್ ಮಾಡ್ಕೊಳ್ತಾರೆ. ಓಕೆ. ನೀನು ನನಗೆ ಭಾರತಕ್ಕೆ ಸಿ ರೂಟ್ ನ ತೋರ್ಸು ಅಂತ. ಅಬ್ದುಲ್ ಮಜೀದ್, ಇದೆಲ್ಲ ತುಂಬಾ ಇಂಪಾರ್ಟೆಂಟ್. ಈಗ ರೀಸೆಂಟ್ ಆಗಿ ನೋಡಿದ್ರೆ ಎಕ್ಸಾಮ್ಸ್ ಅಲ್ಲಿ ಪರ್ಟಿಕ್ಯುಲರ್ ಪಾಯಿಂಟ್ಸ್ ಕೂಡ ನೀಟಾಗಿ ಕೇಳ್ತಾ ಇರೋದ್ರಿಂದ, ಸೊ ಯಾರನ್ನ ಹೈಯರ್ ಮಾಡ್ಕೊಳ್ತಾರೆ ವಾಸ್ಕೋಡಿಗಾಮ ಯಾರನ್ನ ಹೈಯರ್ ಮಾಡ್ಕೊಳ್ತಾರೆ ಇಂಡಿಯಾಗೆ ಬರೋದಕ್ಕೆ ಅಂತ ಏನಾದ್ರು ಕೇಳಿದ್ರೆ ನೆನ್ಪಿಟ್ಕೊಳ್ಳಿ, ಅಬ್ದುಲ್ ಮಜೀದ್. ಓಕೆ. ಮೊಜಾಂಬಿಕೋಗೆ ಬಂದ್ಮೇಲೆ ಅಬ್ದುಲ್ ಮಜೀದ್ ಇಂಡಿಯಾದ ಒಬ್ಬ ವ್ಯಕ್ತಿ ಅಲ್ಲಿ ಟ್ರೇಡ್ ಮಾಡ್ತಾ ಇರ್ತಾರೆ. ಅವ್ರನ್ನ ಕರ್ಕೊಂಡು ಭಾರತಕ್ಕೆ ಸಿ ರೂಟ್ ತೋರ್ಸು ಅಂತ ಅವ್ರ ಶಿಪ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅಬ್ದುಲ್ ಮಜೀದ್ ಅವ್ರನ್ನ. ಸೊ ಅಬ್ದುಲ್ ಮಜೀದ್ ಅವ್ರನ್ನ ಕರ್ಕೊಂಡು ಭಾರತಕ್ಕೆ ಅವರು ಫಸ್ಟ್ ಲ್ಯಾಂಡ್ ಆಗದೆ ಕ್ಯಾಲಿಕಟ್. ಓಕೆ. ಇವತ್ತು ಅದು ಕ್ಯಾಲಿಕಟ್ ಎಲ್ಲಿದೆ, ಆಗಿನ ಕಾಲದಲ್ಲಿ ಅದನ್ನ ಅಂದ್ರೆ ಆಗಿನ ಕಾಲದಲ್ಲಿ ಅದನ್ನ ಕ್ಯಾಲಿಕಟ್ ಅಂತ ಕರಿತಿದ್ರು. ಈಗಿನ ಟೈಮಲ್ಲಿ ಅದನ್ನ ಕೋಝಿಕೋಡೆ ಅಂತ ಕರೀತಾರೆ. ಸೊ ಎಲ್ಲಿ ಅಂದ್ರೆ ಕೇರಳ, ಕ್ಯಾಲಿಕಟ್ ಅಥವಾ ಕೋಝಿಕೋಡೆ ಕೇರಳಗೆ ವಾಸ್ಕೋಡಿಗಾಮ ಅವರು ರೀಚ್ ಆಗ್ತಾರೆ. Okay, this is all about how Europeans have discovered the new sea route to India. ಅದಾದ್ಮೇಲೆ ವಾಸ್ಕೋಡಿಗಮ ಬರ್ತಾರೆ. ವಾಸ್ಕೋಡಿಗಮ ಬಂದ ಮೇಲೆ ನೆಕ್ಸ್ಟ್ ಅವರು ನೆಕ್ಸ್ಟ್ ಅವರು ಒಬ್ಬ ರೂರಲ್ ಹಿಂದೂ ಕಿಂಗ್ಡಮ್ ನ ಸವರಿನ್ ಮಾಡ್ತಿರುವಂತ ಒಬ್ಬ ರಾಜನ ಮೀಟ್ ಮಾಡ್ತಾರೆ. ಸೊ ಇದ್ರ ಬಗ್ಗೆ ಎಲ್ಲ ವಾಸ್ಕೋಡಿಗಮ ಬಗ್ಗೆ ಇನ್ ಡೀಟೇಲ್ ಆಗಿ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಓಕೆ. ಐ ಹೋಪ್ ನಿಮಗೆ ಈ ಕ್ಲಾಸಸ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ.